ಎಲ್ಲರಿಗೂ ನಮಸ್ಕಾರ. ಈಗ ನಾವು ವರ್ನಿಯರ್ ಕ್ಯಾಲಿಪರ್ನ ವರ್ಕಿಂಗ್ ಪ್ರಿನ್ಸಿಪಲನ್ನು ನೋಡೋಣ. ಓಕೆ, ಅಂದರೆ ವರ್ನಿಯರ್ ಕ್ಯಾಲಿಪರು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ವರ್ನಿಯರ್ ಕ್ಯಾಲಿಪರ್. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಅಂದರೆ ಏನು? ಯಾವ ಸಿದ್ಧಾಂತದ ಮೇಲೆ ಆ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟು ವರ್ಕ್ ಆಗುತ್ತೆ ಅಂತ. ಅಂದರೆ ಎಲ್ಲ ಡಿವೈಸ್ಗಳು, ಮಷಿನರೀಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಯಾವುದೇ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಎಲ್ಲವಕ್ಕೂ ಕೂಡ ಒಂದು ವರ್ಕಿಂಗ್ ಪ್ರಿನ್ಸಿಪಲ್ ಇರುತ್ತೆ. ಓಕೆ, ಮೊದಲು ಯಾರು ಸೈಂಟಿಸ್ಟ್ಗಳು ಅಥವಾ ಇಂಜಿನಿಯರ್ಸ್ಗಳು ಕಂಡುಹಿಡಿತಾರೆ, ಅವರು ಒಂದು ವರ್ಕಿಂಗ್ ಪ್ರಿನ್ಸಿಪಲನ್ನು ಫಾರ್ಮ್ ಮಾಡಿ ಅದರ ಮೇಲೆ ಆ ವಸ್ತುಗಳು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಅದೇ ರೀತಿ ವರ್ನಿಯರ್ ಕ್ಯಾಲಿಪರು ಕೂಡ ಒಂದು ವರ್ಕಿಂಗ್ ಪ್ರಿನ್ಸಿಪಲ್ ಇದೆ. ಈ ವರ್ನಿಯರ್ ಕ್ಯಾಲಿಪರನ್ನು ಪೀರೆ ವರ್ನಿಯರ್ ಅನ್ನೋರು, ಪೀರೆ ವರ್ನಿಯರ್ ಅನ್ನುವಂತಹ ಫ್ರೆಂಚ್ ಸೈಂಟಿಸ್ಟ್, ಇವರು ಫ್ರಾನ್ಸ್ ಅವರು, ಮ್ಯಾಥಮೆಟಿಷಿಯನ್ ಮತ್ತು ಇನ್ಸ್ಟ್ರೂಮೆಂಟ್ ಇನ್ವೆಂಟರ್. ಇವರು ಈ ಥರ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಗಳನ್ನು ಕಂಡುಹಿಡಿಯುವಂಥವ್ರು. ಇವರು 1637ರಲ್ಲಿ ಈ ಒಂದು ವರ್ನಿಯರ್ ಪ್ರಿನ್ಸಿಪಲನ್ನು ಕಂಡುಹಿಡಿತಾರೆ. ಕಂಡುಹಿಡಿದು ಆ ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ವರ್ನಿಯರ್ ಕ್ಯಾಲಿಪರ್ನ ರೆಡಿ ಆಗುತ್ತೆ. ಸೊ ಅವರೇನು ಒಂದು ವರ್ಕಿಂಗ್ ಪ್ರಿನ್ಸಿಪಲನ್ನು ನಮಗೆ ಕೊಟ್ಟಿದ್ದಾರೆ, ಆ ವರ್ಕಿಂಗ್ ಪ್ರಿನ್ಸಿಪಲನ್ನು ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂತಹ ಮೆಜರಿಂಗ್ ಆಕ್ಯುರಸಿಗೆ ನಾವೆಲ್ಲರೂ ಕೂಡ ವರ್ನಿಯರ್ ಕ್ಯಾಲಿಪರನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಯೂಸ್ ಮಾಡ್ತಾ ಬರ್ತಾಯಿದ್ದೀವಿ. ಓಕೆ, ಈ ಪೀರೆ ವರ್ನಿಯರ್ ಅನ್ನೋರು ಯಾವ ಒಂದು ವರ್ಕಿಂಗ್ ಪ್ರಿನ್ಸಿಪಲನ್ನು ನಮಗೆ ಕೊಟ್ಟಿದ್ದಾರೆ? ಓಕೆ, ಆ ಒಂದು ವರ್ಕಿಂಗ್ ಪ್ರಿನ್ಸಿಪಲನ್ನು ಅಥವಾ ವರ್ನಿಯರ್ ಕ್ಯಾಲಿಪರ್ನ ವರ್ಕಿಂಗ್ ಪ್ರಿನ್ಸಿಪಲನ್ನು ನಾವೀಗ ನೋಡೋಣ. ಆ ವರ್ಕಿಂಗ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತ ನೋಡಿ ಸ್ನೇಹಿತರೆ. ಆ ವರ್ನಿಯರ್ ಕ್ಯಾಲಿಪರ್ನ ವರ್ಕಿಂಗ್ ಪ್ರಿನ್ಸಿಪಲ್ ಬಂದು, ದ ವರ್ನಿಯರ್ ಕ್ಯಾಲಿಪರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ದ ಗ್ರ್ಯಾಜುಯೇಷನ್ಸ್. ಈ ಗ್ರ್ಯಾಜುಯೇಷನ್ಗಳನ್ನು ಮಾರ್ಕಿಂಗ್ಗಳು ಅಂತ ಕರಿತೀವಿ. ವರ್ನಿಯರ್ ಕ್ಯಾಲಿಪರು, ಆಮೇಲೆ ಮೇನ್ ಸ್ಕೇಲ್ ಮೇಲೆ, ಸ್ಟೀಲ್ ರೂಲ್ ಮೇಲೆಲ್ಲ ಮಾರ್ಕಿಂಗ್ ಇರುತ್ತೆ ನೋಡಿ. ಈ ರೀತಿ ಮಾರ್ಕಿಂಗ್ ಇರುತ್ತಲ್ಲ, ಇದು 0 1 ಮಾರ್ಕು, 1 2 3, ಇವುಗಳನ್ನು ಗ್ರ್ಯಾಜುಯೇಷನ್ಸ್ಗಳು ಅಥವಾ ಮಾರ್ಕಿಂಗ್ಗಳು ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲೇನು ಹೇಳ್ತಾ ಇದೆ? ದ ಗ್ರ್ಯಾಜುಯೇಷನ್ಸ್ ಆರ್ ಮಾರ್ಕಿಂಗ್ ಆನ್ ದ ವರ್ನಿಯರ್ ಸ್ಕೇಲ್ ಆರ್ ಸಚ್ ದಟ್ ದ ಲೆಂತ್ ಆಫ್ n ನಂಬರ್ ಆಫ್ ಡಿವಿಷನ್ಸ್ ಆನ್ ಮೇನ್ ಸ್ಕೇಲ್. ಸರಿಯಾಗಿ ಗಮನಿಸಿದ್ದು, ಲೆಂತ್ ಆಫ್ n ನಂಬರ್ ಆಫ್ ಡಿವಿಷನ್ಸ್ ಆನ್ ಮೇನ್ ಸ್ಕೇಲ್ ಈಸ್ ಈಕ್ವಲಿ ಡಿವೈಡೆಡ್ ಇಂಟು n+1 ಡಿವಿಷನ್ಸ್ ಆನ್ ವರ್ನಿಯರ್ ಸ್ಕೇಲ್. ಸೊ ಈ ಒಂದು ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ನಮ್ಮ ಎಲ್ಲ ವರ್ನಿಯರ್ ಕ್ಯಾಲಿಪರ್ಗಳು ಕೂಡ ವರ್ಕ್ ಆಗ್ತವೆ. ಸೊ ಏನು ಹೇಳ್ತಾರೆ, ಯಾವ ಪ್ರಿನ್ಸಿಪಲ್ ಕೊಟ್ಟಿದ್ರು ಅವರು? ದ ಗ್ರ್ಯಾಜುಯೇಷನ್ಸ್ ಆನ್ ದ ವರ್ನಿಯರ್ ಸ್ಕೇಲ್ ಆರ್ ಸಚ್ ದಟ್ ಲೆಂತ್ ಆಫ್ n ನಂಬರ್ ಆಫ್ ಡಿವಿಷನ್ಸ್, ನೋಡಿ ಇದು ಇಂಪಾರ್ಟೆಂಟ್, ಲೆಂತ್ ಆಫ್ n ನಂಬರ್ ಆಫ್ ಡಿವಿಷನ್ಸ್ ಆನ್ ಮೇನ್ ಸ್ಕೇಲ್ ಈಸ್ ಈಕ್ವಲಿ ಡಿವೈಡೆಡ್ ಇಂಟು n+1 ಆನ್ ವರ್ನಿಯರ್ ಸ್ಕೇಲ್. ಸೊ ಇದನ್ನು ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಏನಾಗುತ್ತೆ, ಈ ರೀತಿ ವರ್ಕಿಂಗ್ ಪ್ರಿನ್ಸಿಪಲು, ಮೇನ್ ಸ್ಕೇಲಿನ n ಡಿವಿಷನ್ಗಳ ಉದ್ದವನ್ನು, ಇದನ್ನು ಲೆಂತ್ ಅಂತಲೂ ಕೂಡ ಕರಿತೀವಿ, ಇಂಗ್ಲೀಷಲ್ಲಿ ಲೆಂತ್ ಅಂತೀವಿ. ಮೇನ್ ಸ್ಕೇಲಿನ n ಡಿವಿಷನ್ಗಳ ಉದ್ದವನ್ನು ವರ್ನಿಯರ್ ಸ್ಕೇಲ್ ಮೇಲೆ ಅಥವಾ ವರ್ನಿಯರ್ ಸ್ಕೇಲ್ನಲ್ಲಿ ಮೇಲೆ ಅದೇ ಉದ್ದವನ್ನು n+1 ಡಿವಿಷನ್ಗಳಾಗಿ ವಿಭಾಗಿಸಿ ಗುರುತಿಸಲಾಗಿರುತ್ತದೆ.
ಇದು ಕನ್ನಡದಲ್ಲಿ. ಅಂದರೆ ಮೇನ್ ಸ್ಕೇಲಿನ ಎನ್ ಡಿವಿಷನ್ಗಳ ಉದ್ದವನ್ನು ವರ್ನಿಯರ್ ಸ್ಕೇಲ್ ಮೇಲೆ n+1 ಡಿವಿಷನ್ಗಳಾಗಿ ವಿಭಾಗಿಸಿ ಗುರುತಿಸಲಾಗಿರುತ್ತದೆ. ಅಂದರೆ ಗುರುತು ಮಾಡಲಾಗಿರುತ್ತೆ, ಮಾರ್ಕ್ ಮಾಡಲಾಗಿರುತ್ತೆ, ಗ್ರ್ಯಾಜುಯೇಷನ್ಗಳನ್ನು ಮಾಡಲಾಗಿರುತ್ತೆ. ಇದು ಈ ಇಂಗ್ಲೀಷಲ್ಲಿರೋದನ್ನ ಕನ್ನಡದಲ್ಲಿ ನಾವು ಈ ರೀತಿ ಅರ್ಥ ಮಾಡ್ಕೋಬೋದು. ಓಕೆ, ಗೊತ್ತಾಯ್ತಲ್ಲ? ಈಗ ಏನು ಹೇಳ್ತಾ ಇದೆ ಆ ವರ್ಕಿಂಗ್ ಪ್ರಿನ್ಸಿಪಲಲ್ಲಿ? ಏನು ಹೇಳ್ತಾ ಇದೆ ಅಂದರೆ ನೋಡಿ, ಇಲ್ಲಿ ನಮಗೆ ಮೇನ್ ಸ್ಕೇಲ್ ಇರುತ್ತೆ, ಇದು ಬೀಮ್, ಇದು ಈ ರೀತಿ ಒಂದು ಬೀಮ್ ಸ್ಕೇಲ್ ಅಥವಾ ಮೇನ್ ಸ್ಕೇಲ್ ಇರುತ್ತೆ. ಓಕೆ, ಇದು ಡೆಪ್ತ್ ಬಾರು. ಈಗ ಈ ಮೇನ್ ಸ್ಕೇಲಲ್ಲಿ ಇಲ್ಲಿ ನಮಗೆ ಮೆಜರಿಂಗ್ ಜಾಸ್ಗಳು ನೋಡ್ಬೋದು, ಇಲ್ಲಿ ಮೆಜರಿಂಗ್ ಜಾಸ್ಗಳು ಬರುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಕೂಡ ಜಾಸ್ಗಳು ಬರುತ್ತೆ. ಸೊ ಇದು ಇಂಟರ್ನಲ್ಲು ಮತ್ತು ಇದು ಎಕ್ಸ್ಟರ್ನಲ್ ಆಗುತ್ತೆ. ಈಗ ಇದ್ರ ಮೇಲೆ ಮಾರ್ಕಿಂಗ್ ಇರುತ್ತೆ, 0, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 1, 2, 3, 4, 5. ಸೊ ಈ ರೀತಿ ಇದು 10 mm, ಇದು 20 mm, ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಇದು ಮೇನ್ ಸ್ಕೇಲು. ಓಕೆ, ಇದು ಮೇನ್ ಸ್ಕೇಲು. ಈ ಡಿವಿಷನ್ಗಳನ್ನು ಮೇನ್ ಸ್ಕೇಲ್ ಡಿವಿಷನ್ಸ್ ಅಂತ ಕರಿತೀವಿ, ರೈಟ್? ಈಗ ಈ ಮೇನ್ ಸ್ಕೇಲ್ ಆಯಿತು. ಈಗ ವರ್ನಿಯರ್ ಸ್ಕೇಲ್ ಯಾವ ಥರ ಆಗಿರುತ್ತೆ? ವರ್ನಿಯರ್ ಸ್ಲೈಡ್ ಇರುತ್ತೆ. ಫಸ್ಟ್ ಇಲ್ಲಿ ವರ್ನಿಯರ್ ಸ್ಲೈಡ್ ಇರುತ್ತೆ. ಓಕೆ, ವರ್ನಿಯರ್ ಸ್ಲೈಡನ್ನು ಈ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹಿಂಗಿರುತ್ತೆ. ಹಾಗೆಯೇ ಇಲ್ಲಿ ಮೂವೇಬಲ್ ಜಾ ಕೂಡ ಕನ್ಸ್ಟ್ರಕ್ಟ್ ಆಗಿರುತ್ತೆ. ಸೊ ಈ ರೀತಿ ಇರುತ್ತೆ. ಈಗ ಇಲ್ಲಿ ವರ್ನಿಯರ್ ಸ್ಕೇಲ್ ಕೂಡ ಇರುತ್ತೆ, ವರ್ನಿಯರ್ ಸ್ಕೇಲ್ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ. ಓಕೆ, ಸೊ ಈಗ ಇಲ್ಲಿ ಮೇನ್ ಸ್ಕೇಲ್ ರೆಡಿ ಇರುತ್ತೆ, ಇದ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲೆಲ್ಲ ಲಾಕಿಂಗ್ ಸ್ಕ್ರೂಸು ಮತ್ತು ಇದಕ್ಕೇನೇನು ನೆಕ್ಸ್ಟ್ ಅರೇಂಜ್ಮೆಂಟ್ಸ್ ಬೇಕೆಲ್ಲ ಇರುತ್ತೆ. ಈಗ ಮೇನ್ ಸ್ಕೇಲ್ ರೆಡಿಯಾಗಿದೆ. ಈಗ ನನಗೆ ಈ ವರ್ನಿಯರ್ ಸ್ಕೇಲಿನ ರೀಡಿಂಗ್ ಅಕ್ಯುರಸಿ 0.1 mm ಬೇಕು ಅಂತ ತಿಳ್ಕೊಳ್ಳಿ. ವರ್ನಿಯರ್ ಸ್ಕೇಲಿನ ರೀಡಿಂಗ್ ಅಕ್ಯುರಸಿ 0.1 mm ಬೇಕು ಅಂತ ತಿಳ್ಕೊಳ್ಳಿ. ಈಗ ನಾನೇನು ಮಾಡ್ತೀನಿ, ಈ ಮೇನ್ ಸ್ಕೇಲಿನ n ಡಿವಿಷನ್ಸನ್ನು ತಗೋತೀನಿ. ಇದು n ಡಿವಿಷನ್ಸು. ಈ n ಡಿವಿಷನ್ಸ್ಗೆ ಉದ್ದ ಇದೆಯಲ್ಲ, ಅದು ಎಷ್ಟು mm ಆಗುತ್ತೆ? n mm ಆಗುತ್ತೆ. ಎಷ್ಟು mm ಆಗುತ್ತಪ್ಪ? n mm ಲೆಂತ್ ಆಗುತ್ತೆ. ಓಕೆ, ಸೊ n ಡಿವಿಷನ್ಸ್ಗೆ n mm ಲೆಂತ್ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ಈ ವರ್ಕಿಂಗ್ ಪ್ರಿನ್ಸಿಪಲ್ ಏನು ಹೇಳ್ತಾ ಇದೆ? ಮೇನ್ ಸ್ಕೇಲಿನ n ಡಿವಿಷನ್ಗಳ ಉದ್ದವನ್ನು, n ಡಿವಿಷನ್ ತೊಗೊಂಡಿದ್ದೀನಿ, n mm ಲೆಂತ್ ಆಗಿದೆ ಉದ್ದವನ್ನು. ವರ್ನಿಯರ್ ಸ್ಕೇಲ್ ಮೇಲೆ ಏನು ಮಾಡ್ತಾರೆ? ಸೇಮ್ ಉದ್ದ ತಗೋತಾರೆ, ಅದೇ ಲೆಂತನ್ನು ಇಲ್ಲಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೋತಾರೆ. ಸೇಮ್ ಮೆಜರ್ಮೆಂಟ್ ಕೆಳಗಡೆಗೂ ಈ ಸ್ಕೇಲ್ಗೂ ಇಸ್ಕೋತಾರೆ. ಇದು ವರ್ನಿಯರ್ ಸ್ಕೇಲು. ಯಾವ ಸ್ಕೇಲ್ ಇದು? ವರ್ನಿಯರ್ ಸ್ಕೇಲು. ಇಲ್ಲಿ ಡಿವಿಷನ್ಸ್ ಬರ್ತಾವಲ್ಲ, ಅವಕ್ಕೆ ವರ್ನಿಯರ್ ಡಿವಿಷನ್ಗಳು ಅಂತ ಹೇಳ್ತೀವಿ. ಈಗ n ಡಿವಿಷನ್ಗಳ ಉದ್ದವನ್ನು ವರ್ನಿಯರ್ ಸ್ಕೇಲ್ ಮೇಲೆ ಅದೇ ಉದ್ದವನ್ನು ತಗೊಂಡಿದ್ದೀವಿ. ಎಷ್ಟು ಉದ್ದ ಇದು? n mm. ಇದು ಕೂಡ ಎಷ್ಟು mm ಇದೆ? n mm ಇದೆ. ಈಗ ಈ n mm ಉದ್ದವನ್ನು ನಾವೇನು ಮಾಡ್ತೀವಿ? ನನಗೆ ಎಷ್ಟು ರೀಡಿಂಗ್ ಅಕ್ಯುರಸಿ ಬೇಕಾಗಿರೋದು? ಈಗ 0.1 mm ಬೇಕಾಗಿರೋದು. ಅದರಿಂದ ನಾನೇನು ಮಾಡ್ತಾಯಿದ್ದೀನಿ, ಈ n mm ಉದ್ದವನ್ನು n ಡಿವಿಷನ್ಗಳಿದೆಯಲ್ಲ, ಈ n ಡಿವಿಷನ್ಸ್ ಇದೆಯಲ್ಲ, ಈ n ಡಿವಿಷನ್ಸನ್ನು ವರ್ನಿಯರ್ ಮೇಲೆ ವರ್ಕಿಂಗ್ ಪ್ರಿನ್ಸಿಪಲ್ ಪ್ರಕಾರ ಎಷ್ಟು ಮಾಡಬೇಕು? ನಾನು ನಿಮಗೆ ಗೊತ್ತಿದೆ, n+1 ಆಗಿ ಮಾಡಬೇಕು. ಹಂಗಾಗಿ ನಾನು n ಅನ್ನು ತಗೊಂಡು ಇಲ್ಲಿ n+1 ಮಾಡ್ತೀನಿ. ಎಷ್ಟು ಡಿವಿಷನ್ಸ್ ಮಾಡ್ತೀನಿ? n+1 ವರ್ನಿಯರ್ ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಈಗ ಈ n ಇದೆಯಲ್ಲ, ಈ n ತೆಗಿತೀನಿ ನಾನು. ಗಾದೆ ಥರ ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ ಅಂತ ಗಾದೆಗಳಿರುತ್ತಲ್ಲ, ಆ ಥರ ಎನ್ಗಳೆಲ್ಲ ಗಾದೆಗಳು. ಈಗ n ತೆಗೆದ್ಬಿಟ್ಟು ನಾನು n ಜಾಗಕ್ಕೆ 9 ಹಾಕ್ತೀನಿ. ಉದ್ದ ಎಷ್ಟಾಗುತ್ತಪ್ಪ? 9 mm ಆಗುತ್ತೆ. ಸೊ n ಡಿವಿಷನ್ಸ್ಗೆ ಎಷ್ಟು ಉದ್ದ ಆಗುತ್ತೆ? ಯಾಕಂದರೆ 1 ಡಿವಿಷನ್ 1 mm ಅಲ್ವಾ, ಅದರಿಂದ 9 ಡಿವಿಷನ್ಸ್ ತೊಗೊಂಡ ತಕ್ಷಣ ಮೇನ್ ಸ್ಕೇಲ್ ಡಿವಿಷನ್ಸನ್ನು ಎಷ್ಟು mm ಆಗುತ್ತೆ? 9 mm ಆಗುತ್ತೆ. ಸೊ ಇಲ್ಲೂ ಎಷ್ಟು mm ಆಗುತ್ತೆ? n ತೆಗಿತೀನಿ, 9 mm ಆಗುತ್ತೆ. ಈ 9 mm ಉದ್ದವನ್ನು ನಾನು ಎಷ್ಟು ಡಿವಿಷನ್ಸ್ ಮಾಡಬೇಕು ಇದ್ರ ಪ್ರಕಾರ? n+1 ಅಂದರೆ, ಸೊ n ಅಂದರೆ 9, ಮೇನ್ ಸ್ಕೇಲ್ 9 ಡಿವಿಷನ್ಸು, ವರ್ನಿಯರ್ ಮೇಲೆ ಎಷ್ಟು ಡಿವಿಷನ್ಸ್ ಆಗುತ್ತೆ? 10 ಆಗುತ್ತೆ.
ಸೊ ಇಲ್ಲಿಗೆ ಎಷ್ಟಾಗುತ್ತೆ 10 ಆಗುತ್ತೆ. ಅಂದರೆ ಸೇಮ್ ಲೆಂತನ್ನು ಎಷ್ಟು ಮಾಡ್ತೀವಿ ನಾವು ಇಲ್ಲಿ 10 ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಇದು ವರ್ನಿಯರ್ನ ವರ್ಕಿಂಗ್ ಪ್ರಿನ್ಸಿಪಲು. ಗೊತ್ತಾಯ್ತಲ್ಲ? ಲೆಂತ್ ಆಫ್ n ಡಿವಿಷನ್ಸ್ ಆನ್ ಮೇನ್ ಸ್ಕೇಲ್ ಈಸ್ ಈಕ್ವಲಿ ಡಿವೈಡೆಡ್ ಇಂಟು n+1 ಆನ್ ವರ್ನಿಯರ್ ಸ್ಕೇಲ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಮೇನ್ ಸ್ಕೇಲಿನ 9 ಡಿವಿಷನ್ಸನ್ನು ವರ್ನಿಯರ್ ಮೇಲೆ 10 ಡಿವಿಷನ್ಸ್ ಆಗಿ ಮಾಡಿದರೆ ನಮಗೆ ರೀಡಿಂಗ್ ಅಕ್ಯುರೆಸಿ ಬಂದು ಎಷ್ಟು ಬರುತ್ತೆ? 1 mm ಬರುತ್ತೆ. ಅದು ಲೀಸ್ಟ್ ಕೌಂಟ್ ಕಂಡುಹಿಡಿಯುವಂಥ ಫಾರ್ಮುಲಾ ಗೊತ್ತಿದೆ ನಿಮಗೆ. ಅದನ್ನು ಹಾಕಿ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸಿಂಪ್ಲಿಫೈ ಮಾಡಿದರೆ ನಮಗೆ 1.1 mm ಬರುತ್ತೆ. ಅದೇ ರೀತಿ ಈಗ ನನಗೆ ಇದು ರೀಡಿಂಗ್ ಅಕ್ಯುರೆಸಿ 0.02 ಬೇಕು ಅಂತ ತಿಳ್ಕೊಳ್ಳಿ. ಆವಾಗ ನಾನು ಏನು ಮಾಡ್ತೀನಿ? ಆವಾಗ ನಾವೇನು ಮಾಡ್ತೀವಿ ನೋಡಿ, ಈಗ ಇಲ್ಲಿ ಇದು ಮೇನ್ ಸ್ಕೇಲು. ಮೇನ್ ಸ್ಕೇಲಿನ n ಡಿವಿಷನ್ಸನ್ನು ತಗೋತೀನಿ. ಇದು 10 mm, ಇದು 20 mm, 25, 30, 35, 40, 45, 50, 50 ಡಿವಿಷನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಗೆ ಇದು 49 ಡಿವಿಷನ್ಸ್ ಅಂತ ಅಂದ್ಕೊಳ್ಳೋಣ. ಈಗ ಇದು ಮೇನ್ ಸ್ಕೇಲು. ಓಕೆ, ಇಲ್ಲಿರೋದು ಮೇನ್ ಸ್ಕೇಲ್ ಡಿವಿಷನ್ಗಳು. ಈಗ ನಾನೇನು ಮಾಡ್ತೀನಿ, ವರ್ನಿಯರ್ ಸ್ಕೇಲ್ 0 ಇಲ್ಲಿದೆ, ಮೇನ್ ಸ್ಕೇಲ್ 0 ಇಲ್ಲಿದೆ. ಸೊ ಇಲ್ಲಿ ವರ್ನಿಯರ್ ಸ್ಕೇಲ್ನ ಈಗ ನಾನು ರೆಡಿ ಮಾಡಬೇಕು. ನನಗೆ ಎಷ್ಟು ರೀಡಿಂಗ್ ಅಕ್ಯುರೆಸಿ ಬೇಕು? ಈಗ 0.02 ಬೇಕು. 0.02 mm ಬೇಕಾದಾಗ ನಾನೇನು ಮಾಡ್ತೀನಿ, ಈಗ 40, ಈಗ n ಡಿವಿಷನ್ಸ್ ತಗೋತೀನಿ. ಇವು n ಡಿವಿಷನ್ಗಳು. n ಡಿವಿಷನ್ಗೆ ಉದ್ದ ಎಷ್ಟಾಗುತ್ತೆ? n mm ಆಗುತ್ತೆ. ಎಷ್ಟಾಗುತ್ತೆ? n mm ಆಗುತ್ತೆ. ಸೇಮ್ ನಾನು ವರ್ನಿಯರ್ ಕ್ಯಾಲಿಪರಲ್ಲಿ n mm ಲೆಂತನ್ನು ಇಳಿಸ್ಕೊತೀನಿ. ಇದು ವರ್ನಿಯರ್ ಸ್ಕೇಲು, ಇದು ವರ್ನಿಯರ್ ಸ್ಕೇಲ್ ಡಿವಿಷನ್ಸು, ಇದು n mm ಆಗುತ್ತೆ. ಈಗ ಈ n ಡಿವಿಷನ್ಸನ್ನು n ಬದಲು ನಾನೇನು ಮಾಡ್ತೀನಿ, 49 ಹಾಕೋತೀನಿ. ವರ್ನಿಯರ್ ಸ್ಕೇಲ್ ಮೇಲೆ ಎಷ್ಟಾಗಬೇಕು? n+1 50 ಆಗಬೇಕು. n+1 ಅಂದರೆ 49 + 1 ಆಗುತ್ತೆ. ಈಗ n mm ಲೆಂತನ್ನು ನಾನೇನು ಮಾಡ್ತೀನಿ, ಇಲ್ಲಿ 50 ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಎಷ್ಟು ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ತೀನಿ? 50 ಡಿವಿಷನ್ಸ್ ಆಗಿ ಡಿವೈಡ್ ಮಾಡಿದರೆ ನನಗೆ ರೀಡಿಂಗ್ ಅಕ್ಯುರೆಸಿ ಎಷ್ಟು ಬರುತ್ತೆ? 0.02 mm ಬರುತ್ತೆ. ಸೊ ಇದೇ ರೀತಿ ಈ ಒಂದು ವರ್ಕಿಂಗ್ ಪ್ರಿನ್ಸಿಪಲನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಅಕ್ಯುರೆಸಿಗೂ ಬೇಕಾದರೆ 0.025 ಬೇಕಾ, 0.05 ಬೇಕಾ, ಓಕೆ, ಆಗಲೇ 0.01ಗೆ ಹೇಳಿದೆ, ಮತ್ತು ಈಗಾಗಲೇ 0.02 mmಗೆ ರೀಡಿಂಗ್ ಅಕ್ಯುರೆಸಿನ ಮಾಡಲಿಕ್ಕೆ ನಾವು ಈ ಒಂದು ವರ್ಕಿಂಗ್ ಪ್ರಿನ್ಸಿಪಲನ್ನು ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂತೇಳಿ ತಿಳ್ಕೊಂಡಿದ್ದೀವಿ. ಓಕೆ, ಗೊತ್ತಾಯ್ತಲ್ಲ? ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ವರ್ನಿಯರ್ ಕ್ಯಾಲಿಪರ್ ಏನು? ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಲೆಂತ್ ಆಫ್ n ಡಿವಿಷನ್ಸ್ ಆನ್ ಮೇನ್ ಸ್ಕೇಲ್ ಈಸ್ ಈಕ್ವಲಿ ಡಿವೈಡೆಡ್ ಇಂಟು ಈ ಸೇಮ್ ಲೆಂತ್ನ n+1 ಆಗಿ ವರ್ನಿಯರ್ ಸ್ಕೇಲ್ ಮೇಲೆ ಡಿವೈಡ್ ಮಾಡ್ತೀವಿ. ಇದು ವರ್ನಿಯರ್ ಕ್ಯಾಲಿಪರ್ನ ವರ್ಕಿಂಗ್ ಪ್ರಿನ್ಸಿಪಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.